ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಇವತ್ತು ನಾವೇನು ನೋಡೋಣ ಅಂದ್ರೆ ಮ್ಯಾಟ್ರಿಕ್ಸ್ ಆರ್ಡರ್ ಅಂದ್ರೆ ಏನು ಅಂತೇಳಿ ನೋಡ್ಕೊಳ್ಳೋಣ. ಓಕೆ, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅನ್ನ ಕರೆಕ್ಟಾಗಿ ತಿಳ್ಕೊಳ್ಳೋಣ. ಇದು ಬಹಳ ಇಂಪಾರ್ಟೆಂಟ್. ಆರ್ಡರ್ ಮೇಲೆ ನಿಮಗೆ ಎಕ್ಸಾಮ್ನಲ್ಲಿ ಯಾವುದೇ ರೀತಿ ಕ್ವಶನ್ ಕೇಳಲಿಕ್ಕಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಚಿಕ್ಕ ವಿಡಿಯೋ ಆಗ್ತದೆ, ನೋ ಪ್ರಾಬ್ಲಮ್, ವಿಲ್ ಗೋ ಹೆಡ್. ಈಗ ಆರ್ಡರ್ ಅಂದ್ರೆ ಏನು? ಆರ್ಡರ್ ಆರ್ಡರ್ ಅಂದ್ರೆ ಅರೇಂಜ್ಮೆಂಟ್ ನಾನು ನಿಮಗೆ ಹೇಳಬೇಕಾಗಿದೆ, ಅದಕ್ಕೆ ಆರ್ಡರ್ ಅಂತ ಹೇಳ್ತೀವಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತೇಳಿ ಡೆಫಿನಿಷನ್ ಕಲ್ತ್ಕೊಂಡ್ವಿ. ಮ್ಯಾಟ್ರಿಕ್ಸ್ ಅಂದ್ರೆ ಇದು ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ಗಳನ್ನು ಅರೇಂಜ್ಮೆಂಟ್ ಮಾಡ್ತೀವಿ. ಹೆಂಗ ಅಂತಂದ್ರೆ ನಂಬರ್ ಆಫ್ ರೋಸ್ ಒಳಗಡೆ ಮತ್ತು ನಂಬರ್ ಆಫ್ ಕಾಲಮ್ಸ್ ಒಳಗಡೆ ನಾವೇನ್ ಮಾಡ್ತೀವಿ, ಎಲಿಮೆಂಟ್ಸ್ಗಳನ್ನು ಅರೇಂಜ್ಮೆಂಟ್ ಮಾಡ್ತೀವಿ. ಓಕೆ, ಅದನ್ನ ಈಗ ರೆಪ್ರೆಸೆಂಟ್ ಮಾಡ್ಬೇಕು. ಈಗ ಅರೇಂಜ್ಮೆಂಟ್ ಮಾಡಿದ್ದನ್ನ ಏನ್ ಮಾಡ್ಬೇಕೀಗ? ರೆಪ್ರೆಸೆಂಟ್, ಅದಕ್ಕೊಂದು ಸಿಂಬಾಲ್ಸ್ ಅನ್ನು ಯೂಸ್ ಮಾಡಿ ಹೇಳ್ಬೇಕೀಗ. ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಹತ್ರ ಒಂದು ಮ್ಯಾಟ್ರಿಕ್ಸ್ ಅದ, ಇದರೊಳಗಡೆ 2 3 1 7 AX 8 9 √3 ಅಂತ ಅದ. ಈ ರೀತಿ ಏನದ ಅಂತಂದ್ರೆ ಎಲಿಮೆಂಟ್ಸ್ಗಳು ಅರೇಂಜ್ಮೆಂಟ್ ಆಗಿದಾವ. ಇದನ್ನ ನಾನು ಬರಿಬೇಕು, ಇದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಎಷ್ಟು ರೋಸ್ ಇದಾವೆ ಎಣಸ್ರಿ? ಇದಕ್ಕೆ ರೋ ಅಂತಾರ. ಇದು ಒಂದು ರೋ ಆಯ್ತು, ಇದು ಒಂದು ರೋ. ಇನ್ನೊಂದು ರೋ ಅದ, ಇದು ಎರಡನೇ ರೋ ಅದ. ಇನ್ನೊಂದು ರೋ ಅದ, ಇದು ಮೂರನೇ ರೋ ಅದ. ಹಾಗಾದ್ರೆ 3 ಅಂತ ಇಲ್ಲಿ ಬರಿತೀನಿ. ನೆಕ್ಸ್ಟ್ ಕ್ರಾಸ್ ಸಿಂಬಲ್ ಹಾಕ್ತೀನಿ. ಇದು ಇಂಟು ಅಲ್ಲ, ಇದು ಕ್ರಾಸ್ ಸಿಂಬಲ್ ಹಾಕ್ತೀನಿ. ಹಾಕಿ ಕಾಲಮ್ಸ್ ಎಣಿಸ್ತೀನಿ. ಇದು ಒಂದು ಕಾಲಮ್ ಅದ, ಇದು ಇನ್ನೊಂದು ಕಾಲಮ್ ಅದ, ಇದು ಇನ್ನೊಂದು ಕಾಲಮ್ ಅದ. ಹಾಗಾದ್ರೆ 3 ಕಾಲಮ್ಸ್ ಇದಾವೆ. ಹಾಗಾದ್ರೆ ಈ ಮ್ಯಾಟ್ರಿಕ್ಸ್ ಆರ್ಡರ್ ಏನು ಅಂತಂದ್ರೆ, ಇದಕ್ಕೆ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ 3 x 3 ಅಂತೇಳಿ. ಓಕೆ, 3 ಏನ್ ಇಂಡಿಕೇಟ್ ಮಾಡ್ತದ? ರೋಸ್ ಇಂಡಿಕೇಟ್ ಮಾಡ್ತದ. 3 ಏನ್ ಇಂಡಿಕೇಟ್ ಮಾಡ್ತದ? ಕಾಲಮ್ಸ್ ಇಂಡಿಕೇಟ್ ಮಾಡ್ತದ. ಆಮೇಲೆ ಯಾವಾಗ್ಲೂ ಫಸ್ಟ್ ಒನ್ ಯಾವಾಗ್ಲೂ ರೋಸೇ ಇರಬೇಕು, ಸೆಕೆಂಡ್ ಒನ್ ಯಾವಾಗ್ಲೂ ಕಾಲಮ್ಸ್ ಅನ್ನೇ ಇರಬೇಕು. ಇದು ರೂಲ್, ಇದು ಮತ್ತೆ ಚೇಂಜ್ ಮಾಡಬಾರ್ದು. ಫಸ್ಟಿಗೆ ಕಾಲಮ್ಸ್ ಬರೆಯೋದು, ಸೆಕೆಂಡಿಗೆ ರೋಸ್ ಬರೆಯೋದು ಮಾಡಬಾರ್ದು. ನಿಮಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ನನ್ನ ಹತ್ರ ಒಂದು ಮ್ಯಾಟ್ರಿಕ್ಸ್ ಅದ, ಎ ಅನ್ನೋ ಮ್ಯಾಟ್ರಿಕ್ಸ್. ಅದು 2 x 3 ಅದ ಅಂತಂದ್ರೆ ನೀವು ಹೇಳ್ಬೇಕೀಗ 2 ಅಂದ್ರೆ ಏನು? ರೋಸ್ ಇದಾವೆ. ಹಂಗಾರೆ ಕಾಲಮ್ ಅಂದ್ರೆ ಏನು? ಸಾರಿ, 3 ಅಂದ್ರೆ ಏನು? ಅವು ಕಾಲಮ್ಸ್ಗಳಿದಾವೆ. ಹೆಂಗ್ ಕಾಣ್ತದಪ್ಪ ಇದು ಮ್ಯಾಟ್ರಿಕ್ಸ್ ಅಂತಂದ್ರ, ಇದು 2 ರೋ ಇರ್ತಕ್ಕಂಥ ಮ್ಯಾಟ್ರಿಕ್ಸು, 3 ಕಾಲಮ್ ಇರ್ತಕ್ಕಂಥ ಮ್ಯಾಟ್ರಿಕ್ಸ್. ಅಂದ್ರೆ ಇಲ್ಲೊಂದು ಎಲಿಮೆಂಟ್, ಇಲ್ಲೊಂದು ಎಲಿಮೆಂಟ್, ಇಲ್ಲೊಂದು ಎಲಿಮೆಂಟ್, ಇಲ್ಲೊಂದು ಎಲಿಮೆಂಟ್, ಇಲ್ಲೊಂದು ಎಲಿಮೆಂಟ್, ಇಲ್ಲೊಂದು ಎಲಿಮೆಂಟ್, ಈ ರೀತಿ ಬರ್ತದ. ಅವಾಗ ಇದಕ್ಕೆ 2 ರೋಗಳಿದಾವೆ, 3 ಕಾಲಮ್ಸ್ ಇದಾವೆ ಅಂತ ಬರಿಬಹುದು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಒಂದು ಮ್ಯಾಟ್ರಿಕ್ಸ್ ಒಳಗಡೆ ಈಗ ಒಂದು ಮ್ಯಾಟ್ರಿಕ್ಸ್ ಅದ 2 5 8 7 ಅಂತೇಳಿ ಒಂದು ಮ್ಯಾಟ್ರಿಕ್ಸ್ ಅದ. ಈ ಮ್ಯಾಟ್ರಿಕ್ಸ್ ಅಲ್ಲಿ 2 ಅಂದ್ರೆ ಏನು? ನಾವು ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿದ್ವಿ. ಇದಕ್ಕೆ ನಾವೇನಂತೀವಿ? ಇದಕ್ಕೆ ಒಂದು ಎಲಿಮೆಂಟ್ ಅಂತ ಕರಿತೀವಿ. ಆ ಎಲಿಮೆಂಟ್ಗೂ ಕೂಡ, ಆ ಪೊಸಿಷನ್ಗೂ ಕೂಡ ಒಂದು ನೊಟೇಷನ್ ಇರ್ತದೆ. ಇದಕ್ಕೆ ನಾನು A11 ಅಂತ ಬರಿತೀನಿ. A11 ಅಂದ್ರೆ ಏನು ಅಂತಂದ್ರೆ, ಎ ಅಂತಕ್ಕಂಥ ಒಂದು ಎಲಿಮೆಂಟ್ 1 ಮತ್ತು 1 ಪೊಸಿಷನ್ ಒಳಗದ. ಫಸ್ಟ್ನೇದ್ದು ರೋ ಹೇಳ್ಕೊಡ್ತದ, ಎರಡನೇದ್ದು ಕಾಲಮ್ ಹೇಳ್ಕೊಡ್ತದ. ಹಂಗಾರೆ ಒಂದನೇ ರೋದಲ್ಲಿ, ಒಂದನೇ ಕಾಲಮ್ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಗೆ A11 ಅಂತಾರೆ. ನೀವೇ ಹೇಳ್ರಿ ಈಗ A34 ಅಂತಂದ್ರೆ ಏನರ್ಥ? A34 ಅಂದ್ರೆ ಇದು ಮೂರನೇ ರೋದಲ್ಲಿ ಮತ್ತು 4ನೇ ಕಾಲಮ್ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್. ಈ ಒಂದು ನನ್ನ ಹತ್ರ ಮ್ಯಾಟ್ರಿಕ್ಸ್ ಅದ, ಅದು ಎಷ್ಟು ದೊಡ್ಡ ಮ್ಯಾಟ್ರಿಕ್ಸ್ ಗೊತ್ತಿಲ್ಲ ನನಗೆ, ಬಟ್ ಇದು ಮೂರನೇ ರೋ. ಇದು 1ನೇ ರೋ, 2ನೇ ರೋ, 3ನೇ ರೋ, 4ನೇ ರೋ, ಹಿಂಗೆ ಭಾಳ ಇರ್ಬೋದು. ಹಂಗ ಇದು ಇದು ಕಾಲಮ್ಸ್ ಆಯ್ತಲ್ಲ, ಇದು 1ನೇ ಕಾಲಮ್, 2ನೇ ಕಾಲಮ್, 3ನೇ ಕಾಲಮ್, 4ನೇ ಕಾಲಮ್, ಈ ರೀತಿ ಬಹಳ ಕಾಲಮ್ಸ್ ಇರ್ಬೋದು. 1ನೇ ರೋ, 2ನೇ ರೋ, 3ನೇ ರೋ, 4ನೇ ರೋ, ಈ ರೀತಿ ಬಹಳಷ್ಟು ರೋಗಳು ಇರ್ಬೋದು. ನಾನು ಹೋಲ್ಡ್ ಮಾಡಬೇಕಾಗಿದ್ದು 3ನೇ ರೋ. 1 2 3, ಮೂರನೇ ರೋ. ದಿಸ್ ಈಸ್ ಯುವರ್ ಥರ್ಡ್ ರೋ. ಇದು 4ನೇ ಕಾಲಮ್. 1 2 3 4, 4ನೇ ಕಾಲಮ್. ಇದ್ರ ಒಳಗಡೆ ಏನ್ ಎಲಿಮೆಂಟ್ ಬರ್ತದಲ್ಲ, ಈ ಎಲಿಮೆಂಟಿನ ಹೆಸರು ಏನಂದ್ರ A34 ಅಂತೇಳಿ. ಅಂಡರ್ಸ್ಟುಡ್? ರೈಟ್. ಈಗ ನಾನು ನಿಮಗ ಏನೇನ್ ಕನ್ಕ್ಲೂಷನ್ ಮಾಡ್ಬಿಡೋಣ. ಏನೇನ್ ಕಲ್ತೀವಪ್ಪ ಹೊಸ ಹೊಸ ಟರ್ಮ್ಸ್ ಈ ವಿಡಿಯೋದಲ್ಲಿ? ಒಂದು, ಪ್ರೀವಿಯಸ್ ವಿಡಿಯೋದಲ್ಲಿ ಮ್ಯಾಟ್ರಿಕ್ಸ್ ಅಂದ್ರೆ ಏನಂತ ಕಲ್ತಿದ್ವಿ, ರೋಸ್ ಎಲ್ಲಿರ್ತಾವ, ಕಾಲಮ್ಸ್ ಎಲ್ಲಿರ್ತಾವ ಅಂತ ಕಲ್ತಿದ್ವಿ. ನೆಕ್ಸ್ಟ್ ಎಲಿಮೆಂಟ್ಸ್ ಅಂದ್ರೆ ಹೆಂಗಿರ್ತಾವ, ಎಲ್ಲಿರ್ತಾವ ಅಂತ ಕಲ್ತಿದ್ವಿ. ಈ ವಿಡಿಯೋದಲ್ಲಿ ನಾವು ಕಲ್ತ್ವಿ ಆರ್ಡರ್. ಇಲ್ಲಿ ಬರೀತಾರ 3 x 4 ಅಂತ ಬರೆದ್ರೆ 3 ರೋಸ್ ಮತ್ತು 4 ಕಾಲಮ್ಸ್ ಅನ್ನೋದನ್ನು ಕಲ್ತ್ವಿ. ನೆಕ್ಸ್ಟ್ ಒಂದೊಂದು ಎಲಿಮೆಂಟ್ಗೂ ಕೂಡ ಒಂದೊಂದು ಹೆಸರು ಇಡ್ಬೋದು ನಾವು. ಇದಕ್ಕೆ A11 ಅಂತಾರ, ಇದಕ್ಕೆ A12 ಅಂತಾರ, ಇದಕ್ಕೆ A22 ಅಂತಾರ, ಹಿಂಗೆ A21 ಅಂತಾರ, A34, ಈ ಟೈಪು ನೀವು ಒಂದೊಂದು ಎಲಿಮೆಂಟ್ಸ್ಗೂ ಕೂಡ ಒಂದೊಂದು ಹೆಸರುಗಳನ್ನ ಬರಿಬಹುದು. ಇದಕ್ಕೇನಂತಾರೆ?
ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಅಂಡರ್ಸ್ಟುಡ್? ರೈಟ್, ವೆರಿ ಗುಡ್. ಈಗ ಈ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಮ್ಯಾಟ್ರಿಕ್ಸ್ ಅನ್ನು ಏನ್ ಮಾಡ್ಬೋದಪ್ಪ ಅಂತಂದ್ರ ಎಸ್ಟಾಬ್ಲಿಷ್ ಮಾಡ್ಬೋದು. ಆ ಮ್ಯಾಟ್ರಿಕ್ಸ್ ಏನ್ ಮಾಡ್ಬೋದು? ಎಸ್ಟಾಬ್ಲಿಷ್ ಮಾಡ್ಬೋದು. ಹೆಂಗೆ ಎಸ್ಟಾಬ್ಲಿಷ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಇಲ್ಲೇ ಹೇಳಿಬಿಡ್ತೀನಿ. ಇದನ್ನ ಹೇಳಿ ಮುಂದಲ್ದು ವಿಡಿಯೋಗೆ ಹೋಗೋಣ. ಸೇ ಫಾರ್ ಎಕ್ಸಾಂಪಲ್ ನಿಮಗೊಂದು ಇಕ್ವೇಶನ್ ಟೈಪ್ ಕೊಡ್ತಿದ್ದೀನಿ. ಏನಂತಂದ್ರ ಎ ಅನ್ನುವ ಮ್ಯಾಟ್ರಿಕ್ಸ್ ಹೆಂಗದ ಅಂತಂದ್ರೆ ಅದು ಎ ಐ ಜೆ ಟೂ ಟೈಮ್ಸ್ ಆಫ್ ಎ ಐ ಜೆ ಪ್ಲಸ್ ರೈಟ್. ಈಗ ಒಂದು ಮ್ಯಾಟ್ರಿಕ್ಸ್ ಹೆಂಗ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ಕಲಿಯೋಣ. ಕ್ರಿಯೇಟ್ ಮಾಡೋದಿರ್ಬೋದು ಅಥವಾ ಎಸ್ಟಾಬ್ಲಿಷ್ ಮಾಡೋದಿರ್ಬೋದು, ಅದು ಹೆಂಗ ಅಂತೇಳಿ ನೋಡೋಣ. ನೀವು ಎಕ್ಸಾಮ್ ಒಳಗೆ ಕೊಡ್ಬೋದು, ಬಟ್ ಆಬ್ಜೆಕ್ಟಿವ್ ಟೈಪ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಬಟ್ ಅರ್ಥ ಮಾಡ್ಕೊಳ್ಳೋಣ. ಎ ಅನ್ನುವ ಮ್ಯಾಟ್ರಿಕ್ಸ್ ಹೆಂಗಿದೆ ಅಂತಂದ್ರೆ ಅದು ಬ್ರಾಕೆಟ್ ಒಳಗಡೆ ಅದು ಹೆಂಗಿದೆ ಅಂತಂದ್ರೆ ಒಂದೊಂದು ಎಲಿಮೆಂಟ್ ಏನಿದಾವಲ್ಲ ಎ ಐ ಜೆ ಅದು 2i ಪ್ಲಸ್ 3j ಫಾರ್ಮೆಟ್ ಒಳಗೆ ಇದಾವ ಅಂತ ಹೇಳ್ತಾರೆ. ಇದು ಎ ಅನ್ನುವ ಮ್ಯಾಟ್ರಿಕ್ಸ್ 3, 2 ಆಗಿದೆ ಅಂತ ಬರೆದಿರ್ತಾರೆ. ಇಷ್ಟು ಬರೆದ್ರು. ಈ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಶನ್ ಯೂಸ್ ಮಾಡಿ ನಾನೊಂದು ಮ್ಯಾಟ್ರಿಕ್ಸ್ ನ ಬರಿಬೇಕು. ಹೆಂಗ್ ಬರಿತೀನಿ ಅಂತಂದ್ರೆ ಈಗ ಬರೆದು ತೋರಿಸ್ತೀನಿ ನೋಡು. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ 3x2 ಅಂತಂದ್ರೆ ನಾವು ಫಸ್ಟ್ ಒಂದು ಬ್ಲಾಂಕ್ ಮ್ಯಾಟ್ರಿಕ್ಸ್ ಬರೆದು ಇಟ್ಕೊಳ್ತೀನಿ. ಇದರೊಳಗೆ 3 ರೋಸ್ ಇರಲಿ, 2 ಕಾಲಮ್ಸ್ ಇರಲಿ. 1, 2, 3 3 ರೋಸ್ ಆಯ್ತು. 1, 2 ಕಾಲಮ್. ಹಾಗಾದ್ರೆ ಇಷ್ಟು ದೊಡ್ಡ ಮ್ಯಾಟ್ರಿಕ್ಸ್ ಬರ್ತದೆ. ಅರ್ಥದ? ಈಗ ಈ ಜಾಗದೊಳಗೆ ಏನ್ ಕೂಡ್ತದಪ್ಪ? ಈ ಜಾಗದೊಳಗಡೆ ಏನ್ ಕೂಡ್ತದ ಅಂದ್ರೆ A11 ಕೂಡ್ತದ. A11 ಅಂದ್ರೆ ಒನ್ ಅಂದ್ರೆ ಏನು? ಇದು ಐ. ಎರಡನೇದೇನಿದು ಜೆ. A11 equal to AIJ ಅಂತ ಬರೆದ್ರೆ ವೇರ್ I is equal to 1 ಆಗ್ತದ, J is equal to 1 ಆಗ್ತದ. ಅರ್ಥದ? ಈಗ I ಅಂದ್ರೆ ಎಷ್ಟು? 1. J ಅಂದ್ರೆ ಎಷ್ಟು? 1. ಹಾಗಾದ್ರೆ ಇದ್ರೊಳಗಡೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಷ್ಟಾಗುತ್ತೆ ನೋಡು? AIJ is equal to A11 is equal to 2 times of 1 plus 3 times of 1. ಎಷ್ಟಾಗ್ತಿದ್ದು? 5 ಆಯ್ತು. ಹಂಗಾರೆ ಒಂದನೇ ಎಲಿಮೆಂಟ್ ಎಷ್ಟು? ಒಂದನೇ ಎಲಿಮೆಂಟ್ 5. ಅರ್ಥದ? ಹಾಗಾದ್ರೆ ಎರಡನೇ ಎಲಿಮೆಂಟ್ ಏನಾಗುತ್ತೆ ನೋಡು? AIJ is equal to ಎರಡನೇ ಎಲಿಮೆಂಟ್ ಅಂದ್ರೆ ಇದು. ಇಲ್ಲಿ ಏನ್ ಕೂಡ್ತದ ಅಂತಂದ್ರೆ ಒಂದನೇ ರೋ ಎರಡನೇ ಕಾಲಮ್ ಅಂದ್ರೆ A ಒಂದನೇ ರೋ ಎರಡನೇ ಕಾಲಮ್ A12. ಹಂಗಾರೆ ಇಲ್ಲಿ ಏನಾಗ್ತದೆ? I ಅಂದ್ರ 1 ಪ್ಲಸ್ J ಅಂದ್ರ 2. ಹಾಗಾದ್ರೆ ಎಷ್ಟಾಗ್ತಿದ್ದು? 2 ಪ್ಲಸ್ 6 8. ಹಾಗಾದ್ರೆ ಇದು ಎಷ್ಟಾಯ್ತಿದ್ದು? ಎರಡನೇದು 8 ಆಯ್ತು. ಹಾಗಾದ್ರೆ ಮೂರನೇ ರೋಗೆ ಬರೋಣ ಈಗ. ಸರಿ, ಎರಡನೇದ್ದು ಈ ಎಲಿಮೆಂಟ್ ಒಳಗಡೆ ಏನಾಗುತ್ತೆ? ಇಲ್ಲಿ ಏನ್ ಕೂಡ್ತದ? ಇಲ್ಲಿ ಏನ್ ಕೂಡ್ತದ ಅಂದ್ರ A21 ಕೂಡ್ತದ. ಹಂಗಾದ್ರೆ A21 ಒಳಗೆ ಏನ್ ಕೂಡ್ತದ? 2 ಇಂಟು I ಅಂದ್ರೆ 2 ಪ್ಲಸ್ 3 ಇಂಟು J ಅಂದ್ರೆ 1. ಹಂಗಾರೆ ಎಷ್ಟಾಗುತ್ತೆ? 4 ಪ್ಲಸ್ 3 7 ಆಗ್ತದ. ಹಂಗಾರೆ ಇಲ್ಲಿ ಎಷ್ಟು ಕೂಡ್ತದ? 7 ಕೂಡ್ತದ. ಈ ರೀತಿ ಇದನ್ನ ವರ್ಕೌಟ್ ಮಾಡ್ರಿ. ಇದನ್ನ ಲಾಸ್ಟ್ ವರ್ಕೌಟ್ ಮಾಡ್ತೀನಿ. ಲಾಸ್ಟ್ ಒಳಗಡೆ ಇಲ್ಲಿ ಯಾವ ಎಲಿಮೆಂಟ್ ಕೂಡ್ತದ ಅಂತಂದ್ರೆ ಇದು A3 ರೋದಲ್ಲಿ ಸೆಕೆಂಡ್ ಕಾಲಮ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್. ಹಂಗಂದ್ರೆ A32 ಆಗ್ತದೆ. ಹಾಗಾದ್ರೆ 2 ಇಂಟು I ಜಾಗದ ಒಳಗಡೆ 3 ಪ್ಲಸ್ J ಜಾಗದ 3 ಇಂಟು J ಜಾಗದ ಒಳಗಡೆ 2 ಎಷ್ಟಾಗುತ್ತೆ? 3 6 6 ಅಂದ್ರೆ ಇದು 12 ಆಯ್ತು. ದೇರ್ಫೋರ್ ಇಲ್ಲಿ 12 ಕೂತ್ಕೊಳ್ತದ. ಅರ್ಥಾತ? ಇಲ್ಲೊಂದು ವ್ಯಾಲ್ಯೂ ಕೊಡ್ತದ, ಇಲ್ಲೊಂದು ವ್ಯಾಲ್ಯೂ ಕೊಡ್ತದ. ನೀವು ವರ್ಕೌಟ್ ಮಾಡಿ ಬರೀರಿ. ಹಾಗಾದ್ರೆ ನನಗೊಂದು ಮ್ಯಾಟ್ರಿಕ್ಸ್ ಸಿಕ್ತು. ಆ ಮ್ಯಾಟ್ರಿಕ್ಸ್ ಏನಂತ ಕರೆಯೋಣ? ಎ ಅನ್ನುವ ಮ್ಯಾಟ್ರಿಕ್ಸ್ ಹೆಂಗಿತ್ತು ಅಂತಂದ್ರ ಹಿಂಗದ. ಅವ್ರು ಕೊಟ್ಟಿರೋದು ಇದು. ಇದನ್ನ ಯೂಸ್ ಮಾಡಿಕೊಂಡು ನಾವು ಆ ಮ್ಯಾಟ್ರಿಕ್ಸ್ ಅನ್ನ ಅರ್ಥ ಮಾಡ್ಕೊಂಡ್ವಿ. ತಿಳಿದ? ಇಷ್ಟು ನಾಲೆಜ್ ನಿಮಗೆ ಬರ್ಬೇಕು. ಮುಂದೆ ನಾನು ನಿಮಗೆ ಒಂದಿಷ್ಟು ಅಸೈನ್ಮೆಂಟ್ಸ್ ಕೊಡ್ತೀನಿ. ಈ ಇಕ್ವೇಶನ್ ಬೇರೆ ಬೇರೆ ಕೊಡ್ತೀನಿ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಒಂದು ಮ್ಯಾಟ್ರಿಕ್ಸ್ ನ ಎಸ್ಟಾಬ್ಲಿಷ್ ಮಾಡಕ್ ಟ್ರೈ ಮಾಡ್ರಿ. ರೈಟಾ? ಓಕೆ. ಈ ವಿಡಿಯೋದಲ್ಲಿ ನಾವೇನ್ ಕಂಡಿಡ್ಕೊಂಡ್ವಿ? ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಆದ್ಮೇಲೆ ಆ ಎಲಿಮೆಂಟ್ ಪೊಸಿಷನ್ಸ್ ಗಳನ್ನ ಅರ್ಥ ಮಾಡ್ಕೊಂಡ್ವಿ.
ಮತ್ತೆ ಈ ಆರ್ಡರ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡೋದು ಅಥವಾ ಎಸ್ಟಾಬ್ಲಿಷ್ ಮಾಡೋದು ಮ್ಯಾಟ್ರಿಕ್ಸ್ನ ಹೆಂಗಂತ ತಿಳ್ಕೊಂಡ್ವಿ. ಅರ್ಥ ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸನ್ನು ಕಲಿಯೋಣ.